ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 4ನೇ ಪಂದ್ಯ ಪಂಜಾಬ್ ಮತ್ತು ಪುಣೆ ತಂಡದ ನಡುವೆ ನಡೆಯುತ್ತಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಪಂಜಾಬ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಶುರು ಮಾಡಿದಂಥ ಪುಣೆ ತಂಡ 163 ರನ್ಗಳಿಗೆ 6 ವಿಕೆಟನ್ನು ಕಳ್ಕೊಳ್ಳುತ್ತೆ. ಪುಣೆ ಪರ ಬೆನ್ ಸ್ಟೋಕ್ಸ್ 50 ರನ್ಗಳನ್ನು ಬಾರಿಸಿದ್ರೆ ಮನೋಜ್ ತಿವಾರಿ ಅವರು 40 ರನ್ಗಳನ್ನು ಬಾರಿಸ್ತಾರೆ. ಅದನ್ನು ಬಿಟ್ಟರೆ ಉಳಿದ ಯಾವ ಬ್ಯಾಟ್ಸ್ಮನ್ಗಳು ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಲ್ಲ. 163 ರನ್ಗಳ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಿದಂಥ ಪಂಜಾಬ್ ತಂಡ ಇನ್ನೂ 1 ಓವರ್ ಬಾಕಿ ಇರುವಂತೆಯೇ ಈ ಒಂದು ಸ್ಕೋರ್ ಅನ್ನ ಚೇಸ್ ಮಾಡಿ 6 ವಿಕೆಟ್ಗಳ ಜಯವನ್ನು ಸಾಧಿಸಿರುವಂಥದ್ದು. ಇನ್ನು ಪಂಜಾಬ್ನಲ್ಲಿ ಮ್ಯಾಕ್ಸ್ವೆಲ್ ಅವರು 4 ಸಿಕ್ಸ್ಗಳ ಒಂದು ನೆರವಿನೊಂದಿಗೆ 44 ರನ್ಗಳನ್ನು ಬಾರಿಸಿ ಪಂಜಾಬ್ನ ಜಯಕ್ಕೆ ನೆರವಾಗ್ತಾರೆ. ಪುಣೆ ತಂಡದ ಬೌಲರ್ಗಳು ಪಂಜಾಬ್ನ ಬ್ಯಾಟ್ಸ್ಮನ್ಗಳನ್ನು ಕಟ್ಟಾಕಲು ಹರಸಾಹಸವನ್ನ ಮಾಡಿದ್ರೂ ಅದು ಪ್ರಯೋಜನ ಆಗಲ್ಲ. ಕೊನೆಗೂ ಪಂಜಾಬ್ ತಂಡ 6 ವಿಕೆಟ್ಗಳ ಒಂದು ರೋಚಕ ಜಯವನ್ನು ಸಾಧಿಸಿರುವಂಥದ್ದು. ಮತ್ತು ಈ ಒಂದು ಪಂದ್ಯದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಗಿದೆ. ನಿಮಗೆ ಅನಿಸುತ್ತೆ ಒಂದು ಪಂಜಾಬ್ ತಂಡದ ರೋಚಕ ಜಯದ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.